ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನದಿರುವ ವಾಕ್ಯ ಯೆಶಾಯ ಪ್ರವಾದಿ 5ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. ಸರ್ವಶಕ್ತನಾದ ಯೆಹೋವನು ನನ್ನ ಕಿವಿಗಳಲ್ಲಿ ಹೇಳುವುದೇನೆಂದರೆ, ನಿಜವಾಗಿಯೂ ಅನೇಕ ಮನೆಗಳಲ್ಲಿ ವಾಸಿಸುವವನು ಇಲ್ಲದೆ ಆಳು ಬೀಳುವನು. ದೇವರಿಗೆ ಸ್ತೋತ್ರ. Prophet Isaiah chapter 5 verse 9. I have heard the Lord Almighty says, all this big fine house will be empty ruins. ದೇವರಿಗೆ ಸ್ತೋತ್ರ. ವಾಕ್ಯಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಏನಂತೆ, ಸರ್ವಶಕ್ತನಾದ ಯೆಹೋವನು ನನ್ನ ಕಿವಿಗಳಲ್ಲಿ ಹೇಳುವುದೇನೆಂದರೆ, ನಿಜವಾಗಿಯೂ ಅನೇಕ ಮನೆಗಳಲ್ಲಿ ವಾಸಿಸುವನು ಇಲ್ಲದೆ ಆಳು ಬೀಳುವನು. ದೇವರಿಗೆ ಸ್ತೋತ್ರ. ನನಗೂ ಗೊತ್ತಿರಲಿಲ್ಲ ದೇವರು ಇಂಥ ವಾಕ್ಯಗಳನ್ನೆಲ್ಲ ಬರೆಸಿಟ್ಟಿದ್ದಾರೆ ಅಂತ. ಯಾಕೆಂದರೆ ನಾವು ಬೈಬಲಲ್ಲಿ ಯಾರೂ ಪರಿಪೂರ್ಣರಲ್ಲ. ದೇವರಿಗೆ ಸ್ತೋತ್ರ. ನಾವು ತಾಳ್ಮೆಯಿಂದ ಕೇಳೋಣ ವಾಕ್ಯ ಭಾಗದಲ್ಲಿ ದೇವರು ಏನು ಮಾತನಾಡ್ತಾ ಇದ್ದಾರೆ ಅಂತ. ಸೊ ನಿಜವಾಗಿಯೂ ಸಹ ಅನೇಕ ಮನೆಗಳಲ್ಲಿ ವಾಸ ಮಾಡುವವನು ಇಲ್ಲದೆ ಆಳು ಬಿಡುವನು. ಯಾಕೆ? ಆತ್ಮಿಕತೆಯನ್ನು ಕಳ್ಕೊಳ್ಳೋದಕ್ಕೋಸ್ಕರವಾಗಿ. ವಾಕ್ಯ ಭಾಗದಲ್ಲಿ ಹೇಳ್ತಾರೆ, ನರಕವು ನನ್ನ ಪ್ರಜೆ ನನ್ನನ್ನು ನಿರ್ಲಕ್ಷ್ಯ ಮಾಡಿ, ನನ್ನ ಧರ್ಮಶಾಸ್ತ್ರವನ್ನು ನಿರ್ಲಕ್ಷ್ಯ ಮಾಡಿ. ಈ ಅಧ್ಯಾಯದಲ್ಲಿ ತುಂಬ ಅದ್ಭುತವಾಗಿ ಬರೆಸಿಟ್ಟಿದ್ದಾರೆ ದೇವರು. ನನ್ನ ಪ್ರಜೆ ನನ್ನ ಧರ್ಮಶಾಸ್ತ್ರವನ್ನು ನಿರ್ಲಕ್ಷ್ಯ ಮಾಡಿ ನನ್ನನ್ನು ತಳ್ಳಿಬಿಟ್ಟ ನಿಮಿತ್ತವಾಗಿ ಅವ್ರಿಗೆ ನರಕ ವಿಶಾಲವಾಗಿ ಬಾಯಿ ತೆರೆದುಬಿಟ್ಟಿದೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಇವರೇನು ಮಾಡ್ತಾರೆ, ಲಂಚಕ್ಕೋಸ್ಕರ ದುಷ್ಟನನ್ನು ನೀತಿವಂತರನ್ನಾಗಿಯೋ ನೀತಿವಂತರ ನೀತಿಯನ್ನು ತೆಗೆದಾಕುವವರಾಗಿರುತ್ತಾರೆ. ಇಂಥವ್ರಿಗೆ ಕಷ್ಟ ಅಂತ ಹೇಳ್ತಾರೆ. ಇವ್ರಿಗೆ ತೂಕಡಿಕೆನೂ ಬರಲ್ಲ, ನಿದ್ರೆನೂ ಬರಲ್ಲ. ಅಷ್ಟು ಮಾತ್ರ ಅಲ್ಲ, ಇವ್ರ ಕಾಲುಗಳು ದಣಿಯೋದಿಲ್ಲ, ಸರಿಯೋದಿಲ್ಲ, ಸೊಂಟದಲ್ಲಿ ನಡುಕಟ್ಟು ಸಡಿಲಲ್ಲ ಅಂತ ಹೇಳ್ತಾರೆ. ಅದಲ್ಲದೆ ಇವರು ಬೇಟೆಯನ್ನು ದೋಚ್ಕೊಂಡು ಹೋಗ್ತಾರೆ, ಇವ್ರನ್ನ ತಡೆಯೋರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಸೊ ವಾಕ್ಯ ಭಾಗದಲ್ಲಿ ಬಹಳ ಅದ್ಭುತವಾಗಿ ದೇವರು ಬರೆಸಿಟ್ಟಿದ್ದಾರೆ. ತಮ್ಮ ಸ್ವಂತ ಕಣ್ಣುಗಳಲ್ಲಿ ಜ್ಞಾನಿಗಳು, ತಮ್ಮ ಸ್ವಂತ ದೃಷ್ಟಿಯಲ್ಲಿ ವಿವೇಕಿಗಳು ಆಗಿರುವವರು ಇವರು. ದ್ರಾಕ್ಷಾರಸವನ್ನು ಕುಡಿಯುವುದಕ್ಕೆ ಶೂರರು, ಮಧ್ಯ ಮಿತ್ರರು, ಸಾಹಸಿಗಳು ಆಗಿರುವರು. ದೇವರಿಗೆ ಸ್ತೋತ್ರ. ಬಹಳ ಅದ್ಭುತವಾಗಿ ದೇವರು ಬರೆಸಿಟ್ಟಿದ್ದಾರೆ. ಕಾರಣ, ದೇವರ ಧರ್ಮಶಾಸ್ತ್ರವನ್ನು ನಿರ್ಲಕ್ಷ್ಯ ಮಾಡಿ ದೇವರನ್ನ ಕಡೆಗಣಿಸಿ ಇಷ್ಟಾನುಸಾರವಾಗಿ ಜೀವಿಸ್ತಕ್ಕಂಥವ್ರಿಗೆ ಕಷ್ಟ ಇದೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಯಾರಾದರೂ ಹಿತವನ್ನು ಬಯಸೋರಿದ್ದಾರೆ ಅಂದರೆ ಇಲ್ಲ. ಸೊ ಯಾರೂ ಜವಾಬ್ದಾರಿ ತಗೊಳ್ಳಲ್ಲ. ನೆಪಗಳಿರ್ಬೋದು, ಅದರಲ್ಲಿ ದೇವರ ಧರ್ಮಶಾಸ್ತ್ರದ ಪ್ರಕಾರವಾಗಿ ಇದೆಯಾ, ನಿಯಮದ ಪ್ರಕಾರವಾಗಿ ಇದೆಯಾ? ಖಂಡಿತವಾಗ್ಲೂ ಇರಲ್ಲ. ಸೊ ಹಾಗಾಗಿ ಅಂಥವ್ರಿಗೆ ಕಷ್ಟ ಇದೆ, ಆತ್ಮಿಕತೆಯನ್ನು ಕಳ್ಕೊತಾರೆ. ನರಕ ಇವ್ರಿಗೆ ವಿಶಾಲವಾಗಿ ಬಾಯಿ ತೆರೆಯುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಕಾರಣ, ಒಮ್ಮೆ ನಾವು ಚಿಕ್ಕದಾಗಿ ದೇವರ ವಾಕ್ಯವನ್ನು, ದೇವರ ನಿಯಮವನ್ನು ಉಲ್ಲಂಘನೆ ಮಾಡಿ ನಮ್ಮ ಅನ್ಯ ಮಾರ್ಗಗಳಲ್ಲಿ ನಡೆಯೋದಾದರೆ ಅದು ದೊಡ್ಡದಾಗಿ ಮಾಡುತ್ತೆ, ವಿಶಾಲವಾಗಿ ಆ ಮಾರ್ಗ ತಗೊಂಡೋಗುತ್ತೆ. ಸೊ ಅಂಥವ್ರಿಗೆ ಏನು ಮಾಡ್ತಾರೆ ಅಂದರೆ ಬಿಟ್ಕೊಡ್ತಾರೆ. ದೇವರು ಸುಸ್ತಾಗಲ್ಲ, ದಣಿಯಲ್ಲ, ನಿದ್ರೆ ಬರಲ್ಲ, ತೂಕಡಿಕೆ ಬರಲ್ಲ, ಕಾರ್ಗಳು ಸರಿಯಲ್ಲ, ಅವ್ರ ಚಪ್ಪಲಿಗಳು ಸವಿಯಲ್ಲ. ಎಷ್ಟೊಂದು ಅದ್ಭುತವಾಗಿ ದೇವರು ಬರೆದಿಟ್ಟಿದ್ದಾರೆ ಅಂತಂದರೆ ಇದೆಲ್ಲವೂ ಸಹ ಒಳ್ಳೆಯದಕ್ಕಲ್ಲ, ಅಧರ್ಮ ಅಧಿಕವಾಗಿರುತ್ತೆ, ಅದಕ್ಕೋಸ್ಕರ ಅಂತ ವಾಕ್ಯದಲ್ಲಿ ಹೇಳ್ತಾರೆ. ದೇವರು ಕೊಟ್ಟಿರ್ತಕ್ಕಂಥ ಜೀವಿತದಲ್ಲಿ ವಿಶ್ರಾಂತಿ ಉಂಟು. ನಮಗೆ ದಣಿಯುತ್ತೆ, ಸುಸ್ತಾಗುತ್ತೆ. ಯಾಕಂದರೆ ಮನುಷ್ಯನಿಗೆ ಅದಿದೆ. ಅದರಲ್ಲೇ ದೇವರು ನಮ್ಮನ್ನು ಬಲಪಡಿಸ್ತಕ್ಕಂಥದ್ದು. ನನಗೆ ಸುಸ್ತಾಗೋತು, ಟೈರ್ಡ್ ಆಗೋತು, ಇವತ್ತು ಕೆಲಸ ಮಾಡಿ ಅಂತೀವಲ್ಲ, ಹೌದು, ಅದನ್ನು ಕೊಟ್ಟಿದ್ದಾರೆ ದೇವರು. ಯಾಕಂದರೆ ನನ್ನನ್ನು ಕೇಳಿ ನಾನು ಬಲ ಕೊಡ್ತೇನೆ, ನನ್ನ ಕೇಳಿ ನಾನು ಅವ್ರಿಗೆ ಸಮಾಧಾನ ಕೊಡ್ತೇನೆ. ಸಮಾಧಾನ ಬಾಧಿಸಲ್ಪಡುತ್ತೆ. ನಾನು ಸಮಾಧಾನ ಕೊಡೋಕ್ಕಿದ್ರೆ ನನ್ನ ಕೇಳಿ. ನಿಮಗೆ ಸುಸ್ತಾಗುತ್ತೆ, ನಾನು ಕೇಳಿ, ಶಕ್ತಿ ಕೊಡಿ, ಬಲ ಕೊಡಿ ಅಂತ ನಾನು ಕೊಡ್ತೇನೆ. ನಿಮಗೆ ಬಡತನ ಕೊರತೆ ಇರುತ್ತೆ, ನನ್ನ ಕೇಳಿ, ನಾನು ನಿಮ್ಮ ಅವಶ್ಯಕತೆಗಳನ್ನೆಲ್ಲ ಪೂರೈಸ್ತೀನಿ, ಅಧಿಕವಾಗಿ ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ. ನಂಬಿಕಸ್ಥರಾಗಿ ನಡ್ಕೊಂಡ್ರೆ. ಸೊ ಇದೆಲ್ಲವೂ ಮನುಷ್ಯನಿಗೆ ದೇವರು ಕೊಟ್ಟಿರ್ತಕ್ಕಂಥದ್ದು. ನಿದ್ರೆ, ಸುಸ್ತು, ಬಲಹೀನತೆ, ಬಾಧಿಸಲ್ಪಡ್ತಕ್ಕಂಥ ಸಮಾಧಾನ, ಬಡತನ, ಕೊರತೆ ಇದೇ ಮನುಷ್ಯನಿಗೆ. ಆದರೆ ನೀವು ನನ್ನನ್ನು ಕೇಳೋದ್ರ ಮೂಲಕವಾಗಿ ನಾನು ಅದೆಲ್ಲವನ್ನು ಒದಗಿಸ್ತೇನೆ, ಪೂರೈಸ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಅದರ ಸ್ವಂತ ಕೈಯಿಂದ ಅದನ್ನೆಲ್ಲ ಪೂರೈಸೋಕೆ ಪ್ರಯತ್ನ ಪಟ್ಟರೆ ಅದು ನಿಯಮದ ಪ್ರಕಾರ ಇದೆಯಾ, ದೇವರ ಆಜ್ಞೆ ಅನುಸರಿಸ್ತಿದ್ದೀವ? ಇಲ್ಲದೆ ಇರ್ಬೋದು. ಸೊ ಅದಕ್ಕೆ ದೇವರು ಬರೆದಿರ್ತಿದ್ದಾರೆ ಕಷ್ಟ. ಸ್ವಪ್ರಯತ್ನದಿಂದ ಏನೇನೋ ಮುಂದ್ಕೊಳ್ಳೋಕೆ ಪ್ರಯತ್ನ ಪಡ್ತಕ್ಕಂಥವ್ರಿಗೆ ಕಷ್ಟ ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾರನ್ನೋ ಉದ್ದೇಶ ಅಲ್ಲ. ದೇವರಿಗೆ ಸ್ತೋತ್ರ. ಇಂಥ ವಾಕ್ಯಗಳನ್ನ ಬರೆಸಿಟ್ಟಿದ್ದಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಪರಿಪೂರ್ಣರು ನಾವು ಇಲ್ಲ, ದೇವರು ನಡೆಸ್ತಕ್ಕಂಥ ಮಾರ್ಗದಲ್ಲಿ ನಡ್ತಕ್ಕಂಥದ್ದು. ಸೊ ಹಾಗಾಗಿ ಅಧರ್ಮವನ್ನು ಬಿಡ್ರಿ, ದೇವರ ಧರ್ಮಶಾಸ್ತ್ರಕ್ಕೆ ಬನ್ನಿರಿ, ಅಪರಾಧಗಳನ್ನ ಒಪ್ಪಿಸಿ ಅರಿಕೆ ಮಾಡಿ ದೇವರ ಸಮ್ಮುಖಕ್ಕೆ ಬನ್ನಿರಿ. ಅವತ್ತರ ಮೂರ್ಖವನ್ನು ಹುಡುಕ್ರಿ, ಆತ ನಮ್ಮನ್ನು ಕ್ಷಮಿಸುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಸೊ ಇದನ್ನು ಬಿಟ್ಟರೆ ಅನ್ಯ ಮಾರ್ಗ ಇಲ್ಲ ದೇವರೊಟ್ಟಿಗೆ ನಾವು ನಡೆಯೋದಕ್ಕೋಸ್ಕರವಾಗಿ.
ಪ್ರೀತಿ ದೇವ್ರ ಮಕ್ಕಳೇ, ದೇವರು ಮಾತ್ರ ನಮ್ಮ ಹಿತವನ್ನು ಬಯಸ್ತಕ್ಕಂಥವ್ರು, ಬೇರೆಯವರಲ್ಲ. ಹಾಗಾಗಿ ದೇವರ ಧರ್ಮಶಾಸ್ತ್ರವನ್ನು ಪ್ರೀತಿಸಿ ಅದನ್ನು ಅನುಸರಿಸಿ ನಡೆದಿ ಅದರ ಮಾರ್ಗದಲ್ಲಿ ನಡೆಯೋಣ, ಜೀವದಲ್ಲಿ ನಡೆಯೋಣ. ಆಮೇನ್. ದೇವರಿಗೆ ಸ್ತೋತ್ರ. ನಾವು ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಇದೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡುವಂಥದ್ದೇನು ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ದೇವ, ನಿನ್ನ ವಾಕ್ಯದಲ್ಲಿ ನೀನು ಬರೆದಿಟ್ಟಿರೋ ಪ್ರಕಾರವಾಗಿ ಅಪ್ಪ, ಸಣ್ಣದಾಗಿ ನಾವು ನಿನ್ನ ನಿಯಮಗಳನ್ನ ಉಲ್ಲಂಘನೆ ಮಾಡೋದಾದರೆ ಅದು ದೊಡ್ಡದಾಗಿ ಕಾರ್ಯವನ್ನು ಮಾಡುತ್ತೆ, ವಿಶಾಲವಾಗಿ ನರಕ ಪಾತಾಳ ಅವರಿಗೆ ಬಾಯಿ ತೆರೆಯುತ್ತೆ ಅಂತ ಹೇಳ್ತೀರ. ನಾವು ಆ ಥರ ಮಾರ್ಗಕ್ಕೆ ಹೋಗದೆ ನಂಬಿಗಸ್ತರಾಗಿ ನಿನ್ನ ವಾಕ್ಯದ ಪ್ರಕಾರವಾಗಿ ಜೀವಿಸಿ ನೀನು ಅನುಗ್ರಹಿಸ್ತಕ್ಕಂತಹ ಸಕಲವನ್ನು ನಾವು ಹೊಂದ್ಕೊಂಡು ತಕ್ಕ ಕಾಲದಲ್ಲಿ ನಮ್ಮ ಕೊರತೆಗಳಲ್ಲಿ, ನಮ್ಮ ಬಲಹೀನತೆಯಲ್ಲಿ, ನಮ್ಮ ಅಷ್ಟು ಮಾತ್ರ ಅಲ್ಲ ದೇವರೇ, ನಮ್ಮ ಸುಸ್ತಾಗಿದೆ, ನನಗೆ ಕಷ್ಟ ಇದೆ, ನನಗೆ ತೂಕಡಿಕೆ ಇದೆ, ನನಗೆ ನಿದ್ರೆ ಇದೆ ಅಂತಂದಾಗಲೂ ಸಹ ನೀವೇ ಅನುಗ್ರಹಿಸಿರ್ತಕ್ಕಂಥದ್ದು. ಅದು ತಕ್ಕ ಕಾಲದಲ್ಲಿ ಅದೆಲ್ಲವನ್ನು ಅನುಗ್ರಹಿಸಿದ್ದೀರ. ಅದೆಲ್ಲದರಲ್ಲೂ ಸಹ ನೀವೇ ನಮಗೆ ಬಲವನ್ನು ಕೊಟ್ಟು, ವಿಶ್ರಾಂತಿಯನ್ನು ಕೊಟ್ಟು, ಸಮಾಧಾನವನ್ನು ಕೊಟ್ಟು, ಆಶೀರ್ವದಿಸಿ ನಡೆಸ್ತೀರ. ಅದಕ್ಕಾಗಿ ಸ್ತೋತ್ರ ದೇವರೇ. ನಿಮ್ಮ ಧರ್ಮಶಾಸ್ತ್ರವನ್ನು ಪ್ರೀತಿಸಿ ಆ ಮಾರ್ಗದಲ್ಲಿ ಜೀವಿಸಿ ಜೀವದಲ್ಲಿ ನಾವು ನಡೆಯುವಂತೆ ಒಪ್ಪಿಸ್ಕೊಡ್ತೀವಿ. ನಿಮಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದ ಸಂರಕ್ಷಣೆ ಉಂಟಾಗಲಿ. ಆಮೇನ್. ನಿನ್ನ ಜನರು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನು ನೀಗಿಸು. ಆಮೇನ್. ಅಪ್ಪ, ಅವರು ನಿರೀಕ್ಷಿಸುವ ಕಾರ್ಯಗಳು ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಹೊಂದ್ಕೊಳ್ಳಿ. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.